ನಮಸ್ಕಾರ ಮಕರ ರಾಶಿಯವರೇ. ಈ ಜುಲೈ 16, 17, 18 ಮತ್ತು 19ರ ದಿನಾಂಕಗಳು ಸಾಮಾನ್ಯ ದಿನಗಳಲ್ಲ. ನಿಮ್ಮ ಕರ್ಮದ ಫಲವು ಪ್ರಾರಂಭವಾಗುವ ಅತ್ಯಂತ ನಿರ್ಣಾಯಕ ಸಮಯ ಇದು. ಈ ಹಿಂದೆ ನೀವು ಮಾಡಿದ ಒಳ್ಳೆಯ ಕೆಲಸಗಳಿಗೆ ಪ್ರತಿಫಲ ಸಿಗುವ ಅವಕಾಶವಿದೆಯೋ ಅಥವಾ ಕೆಲವು ಕಠಿಣ ಪರೀಕ್ಷೆಗಳನ್ನು ಎದುರಿಸಬೇಕಾಗುತ್ತದೆಯೋ? ನಿಮ್ಮ ಕುಟುಂಬ, ಉದ್ಯೋಗ, ವ್ಯಾಪಾರ, ಪ್ರೀತಿ, ವಿವಾಹ, ಹಣಕಾಸು ಹಾಗೂ ಆರೋಗ್ಯದ ವಿಷಯದಲ್ಲಿ ಈ 4 ದಿನಗಳಲ್ಲಿ ಎಂತಹ ಮಹತ್ತರ ಬದಲಾವಣೆಗಳು ನಡೆಯಲಿವೆ? ಯಾವ ಗ್ರಹಗಳ ಸಂಚಾರವು ನಿಮ್ಮ ಜೀವನದ ಮೇಲೆ ಪ್ರಭಾವ ಬೀರಲಿದೆ? ಯಾವ ಸಂಕೇತಗಳು ನಿಮ್ಮ ಅದೃಷ್ಟ ಬದಲಾಗಲಿದೆ ಎಂಬುದನ್ನು ತಿಳಿಸುತ್ತವೆ. ಹಾಗೆಯೇ ಈ ಕರ್ಮಫಲವನ್ನು ಮತ್ತಷ್ಟು ಶುಭಪ್ರದವಾಗಿ ಬದಲಾಯಿಸಿಕೊಳ್ಳಲು ಕೊನೆಯಲ್ಲಿ ಹೇಳುವ ಶಕ್ತಿಶಾಲಿ ಪರಿಹಾರಗಳನ್ನು ತಪ್ಪದೇ ತಿಳಿದುಕೊಳ್ಳಬೇಕು. ಅದಕ್ಕಾಗಿಯೇ ಈ ಮಾಹಿತಿಯನ್ನು ಕೊನೆಯವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಓದಿ. ನೀವಿನ್ನೂ ನಮ್ಮ ಶ್ರೀಗುರು ಜ್ಯೋತಿಷ್ಯವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲೈಕಾನ್ ಅನ್ನು ತಪ್ಪದೇ ಪ್ರೆಸ್ ಮಾಡಿ. ಆಗ ನಾವು ನೀಡುವ ಪ್ರತಿಯೊಂದು ರಾಶಿ ಫಲಗಳು, ಜ್ಯೋತಿಷ್ಯ ವಿಶ್ಲೇಷಣೆಗಳು ಮತ್ತು ಆಧ್ಯಾತ್ಮಿಕ ಪರಿಹಾರಗಳು ನಿಮಗೆ ತಕ್ಷಣವೇ ತಲುಪುತ್ತವೆ. ಈ ಮಾಹಿತಿಯನ್ನು ಪೂರ್ತಿಯಾಗಿ ತಿಳಿದುಕೊಂಡ ನಂತರ ಇದರಲ್ಲಿ ಹೇಳಿದ ಫಲಿತಾಂಶಗಳು ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ನಡೆದವೋ ಇಲ್ಲವೋ ಎಂಬ ವಿಷಯವನ್ನು ತಪ್ಪದೇ ಕಾಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಅನುಭವವು ಸಾವಿರಾರು ಮಕರ ರಾಶಿಯವರಿಗೆ ಸಹಾಯ ಮಾಡುತ್ತದೆ. ಮಕರ ರಾಶಿಯವರಿಗೆ ಜೀವನದಲ್ಲಿ ಯಾವುದೂ ಒಂದೇ ದಿನದಲ್ಲಿ ಸಿಗುವುದಿಲ್ಲ. ನೀವು ಬಾಲ್ಯದಿಂದಲೂ ಒಂದು ವಿಷಯವನ್ನು ಗಮನಿಸಿರಬಹುದು: ಎಷ್ಟೇ ಕಷ್ಟಪಟ್ಟರೂ ಆರಂಭದಲ್ಲಿ ನಿಮಗೆ ಅದಕ್ಕೆ ತಕ್ಕ ಫಲಿತಾಂಶ ಕಾಣಿಸುವುದಿಲ್ಲ. ಇತರರು ಕಡಿಮೆ ಶ್ರಮದಿಂದ ಮುಂದೆ ಹೋದಂತೆ ಅನಿಸಿದ ಸಂದರ್ಭಗಳು ನಿಮ್ಮ ಜೀವನದಲ್ಲಿ ಎಷ್ಟೋ ಇವೆ. ನಿಮಗಿಂತ ಕಡಿಮೆ ಅರ್ಹತೆ ಇರುವವರು ಉದ್ಯೋಗಗಳನ್ನು ಪಡೆಯುವುದು, ವ್ಯಾಪಾರದಲ್ಲಿ ಭಾರೀ ಲಾಭ ಗಳಿಸುವುದು, ಸಮಾಜದಲ್ಲಿ ಹೆಸರು ಮತ್ತು ಕೀರ್ತಿ ಗಳಿಸುವುದನ್ನು ನೋಡಿ ಎಷ್ಟೋ ರಾತ್ರಿಗಳು ನೀವು ಮನಸ್ಸಿನಲ್ಲೇ ಕೊರಗಿರಬಹುದು. ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ಆದರೂ ನನಗೇಕೆ ಇಷ್ಟೊಂದು ಪರೀಕ್ಷೆಗಳು ಎಂದು ನಿಮ್ಮ ಮನಸ್ಸಿನಲ್ಲಿ ಎಷ್ಟೋ ಬಾರಿ ಪ್ರಶ್ನಿಸಿಕೊಂಡಿರಬಹುದು. ಆ ಪ್ರಶ್ನೆಗೆ ಈಗ ಕಾಲವೇ ಸರಿಯಾದ ಉತ್ತರ ಹೇಳಲು ಹೊರಟಿದೆ. ಜುಲೈ 16ರಿಂದ 19ರವರೆಗೆ ನಿಮ್ಮ ಜೀವನದಲ್ಲಿ ಕಂಡುಬರುವ ಕೆಲವು ಸಣ್ಣ ಘಟನೆಗಳನ್ನು ಸಹ ಸಾಮಾನ್ಯವಾಗಿ ತೆಗೆದುಕೊಳ್ಳಬೇಡಿ, ಏಕೆಂದರೆ ಇವು ನಿಮ್ಮ ಕರ್ಮದ ಫಲವು ಪ್ರಾರಂಭವಾದದ್ದರ ಶುಭ ಸಂಕೇತಗಳಾಗಿರಬಹುದು. ಬಹಳ ದಿನಗಳಿಂದ ನಿಮಗೆ ಬರಬೇಕಾಗಿದ್ದ ಒಂದು ಪ್ರಮುಖ ಮಾಹಿತಿ ಹಠಾತ್ತಾಗಿ ಬರಬಹುದು. ನಿಮ್ಮನ್ನು ಕಡೆಗಣಿಸಿದ ವ್ಯಕ್ತಿಯೇ ನಿಮ್ಮೊಂದಿಗೆ ಮಾತನಾಡಲು ತಾನಾಗಿಯೇ ಮುಂದೆ ಬರಬಹುದು. ಒಂದು ಕಾಲದಲ್ಲಿ ನಿಮ್ಮನ್ನು ಕೀಳಾಗಿ ಕಂಡವರು ಈಗ ನಿಮ್ಮ ನೈಜ ಮೌಲ್ಯವನ್ನು ಗುರುತಿಸುವ ಪರಿಸ್ಥಿತಿ ಎದುರಾಗುತ್ತದೆ. ನೀವು ಎಷ್ಟೋ ವರ್ಷಗಳಿಂದ ಪಟ್ಟ ಕಷ್ಟ ವ್ಯರ್ಥವಾಗಲಿಲ್ಲ ಎಂದು ಭಗವಂತನು ನಿಮಗೆ ಪ್ರತ್ಯಕ್ಷವಾಗಿ ತೋರಿಸುವ ಸಮಯ ಹತ್ತಿರವಾಗುತ್ತಿದೆ. ಹಿಂದೆ ನೀವು ಕಣ್ಣೀರು ಹಾಕಿದ ಪ್ರತಿಯೊಂದು ದಿನವೂ ಈಗ ನಿಮ್ಮ ಬಲವಾಗಿ ಬದಲಾಗುತ್ತದೆ. ನೀವು ಕಳೆದುಕೊಂಡ ಹಳೆಯ ಅವಕಾಶಗಳು ನೆನಪಿಗೆ ಬರಬಹುದು, ಆದರೆ ಅವುಗಳ ಬಗ್ಗೆ ನೀವು ಚಿಂತಿಸಬೇಕಾದ ಅಗತ್ಯವಿಲ್ಲ, ಏಕೆಂದರೆ ಭಗವಂತನು ನಿಮಗಾಗಿ ಮತ್ತಷ್ಟು ಉತ್ತಮವಾದ ಅವಕಾಶವನ್ನು ಸಿದ್ಧಪಡಿಸುತ್ತಿದ್ದಾನೆ. ಈ 4 ದಿನಗಳಲ್ಲಿ ಯಾರಾದರೂ ಹಳೆಯ ಪರಿಚಯಸ್ಥರು ನಿಮ್ಮ ಜೀವನಕ್ಕೆ ಬಂದರೆ ಅದನ್ನು ನಿರ್ಲಕ್ಷಿಸಬೇಡಿ. ಆ ವ್ಯಕ್ತಿಯ ಮೂಲಕ ಒಂದು ಒಳ್ಳೆಯ ಯಶಸ್ಸಿನ ಹಾದಿ ತೆರೆದುಕೊಳ್ಳುವ ಅವಕಾಶವಿದೆ. ನಿಮ್ಮ ಮನಸ್ಸು ಕೂಡ ಇತ್ತೀಚೆಗೆ ಏಕೋ ಪ್ರಶಾಂತವಾಗಿ ಇರಬೇಕೆಂದು ಬಯಸುತ್ತಿದೆ. ಇದು ಕೂಡ ಶನಿದೇವರ ಅನುಗ್ರಹ ನಿಮ್ಮ ಮೇಲೆ ಹೆಚ್ಚಾಗುತ್ತಿರುವ ಸಂಕೇತವೇ ಆಗಿದೆ. ನಿಮ್ಮ ಜೀವನದಲ್ಲಿ ತಡವಾಗಿ ಬಂದ ಪ್ರತಿಯೊಂದು ಒಳ್ಳೆಯ ವಿಷಯವೂ ಶಾಶ್ವತವಾಗಿ ಉಳಿಯುವಂತೆಯೇ ಈಗ ಆರಂಭವಾಗುವ ಈ ಕರ್ಮಫಲವೂ ಕೂಡ ನಿಮ್ಮ ಭವಿಷ್ಯವನ್ನು ಬಲಪಡಿಸಲಿದೆ. ಮಕರ ರಾಶಿಯವರು ಒಂದೊಮ್ಮೆ ಮನಸ್ಸು ಮುರಿದರೆ ಹೊರಗೆ ಹೇಳಿಕೊಳ್ಳುವುದಿಲ್ಲ, ಒಳಗೊಳಗೆ ಕೊರಗುತ್ತಾರೆ. ಎಷ್ಟೋ ಸಂದರ್ಭಗಳಲ್ಲಿ ನಿಮ್ಮ ಪ್ರಾಮಾಣಿಕತೆಯನ್ನು ಕೆಲವರು ದೌರ್ಬಲ್ಯ ಎಂದು ಭಾವಿಸಿದ್ದಾರೆ. ನಿಮ್ಮ ನಂಬಿಕೆಯನ್ನು ದುರುಪಯೋಗಪಡಿಸಿಕೊಂಡು ವಂಚಿಸಿದವರು ಕೂಡ ಇದ್ದಿರಬಹುದು. ನೀವು ಸಹಾಯ ಮಾಡಿದ ವ್ಯಕ್ತಿಗಳೇ ಅಗತ್ಯ ಬಂದಾಗ ನಿಮಗೆ ದೂರವಾಗಿ ಹೋದ ಸಂದರ್ಭಗಳು ಕೂಡ ನಿಮಗೆ ನೆನಪಿರಬಹುದು. ಆಗ ನಿಮಗೆ ತುಂಬಾ ನೋವುಂಟಾಗಿರುತ್ತದೆ. ಒಳ್ಳೆಯವರಾಗಿ ಇರುವುದೇ ತಪ್ಪಾ ಎಂಬ ಆಲೋಚನೆ ಕೂಡ ಬಂದಿರಬಹುದು. ಆದರೆ ಶನಿ ಭಗವಂತನು ಯಾವಾಗಲೂ ಒಂದು ವಿಷಯವನ್ನು ಕಲಿಸುತ್ತಾನೆ: ಒಳ್ಳೆಯದು ಮಾಡಿದವರಿಗೆ ಫಲ ತಡವಾಗಿ ಬಂದರೂ ಖಂಡಿತವಾಗಿಯೂ ಬಂದೇ ಬರುತ್ತದೆ. ಈಗ ಅದೇ ಸುವರ್ಣ ಸಮಯ ಪ್ರಾರಂಭವಾಗುತ್ತಿದೆ. ಜುಲೈ 16ರಿಂದ 19ರವರೆಗೆ ನಿಮಗೆ ಎದುರಾಗುವ ಕೆಲವು ಘಟನೆಗಳು ಈ ವಿಷಯವನ್ನು ಸ್ಪಷ್ಟಪಡಿಸುತ್ತವೆ. ನಿಮ್ಮ ಮಾತು ಕೇಳದ ವ್ಯಕ್ತಿಗಳು ಈಗ ನಿಮ್ಮ ಸದುದ್ದೇಶದ ಸಲಹೆಯನ್ನು ಕೇಳಬಹುದು. ನಿಮಗೆ ಬರಬೇಕಾದ ಗೌರವ ಮತ್ತು ಆದರ ಈಗ ಲಭಿಸಬಹುದು. ಉದ್ಯೋಗದಲ್ಲಿ ನಿಮ್ಮ ಕೆಲಸಕ್ಕೆ ಸೂಕ್ತ ಮನ್ನಣೆ ಸಿಗಬಹುದು. ವ್ಯಾಪಾರದಲ್ಲಿ ನಿಂತುಹೋದ ಕೆಲಸಗಳು ಒಂದೊಂದಾಗಿ ವೇಗವಾಗಿ ಮುಂದೆ ಸಾಗುತ್ತವೆ. ಕುಟುಂಬದಲ್ಲಿ ಕೂಡ ನಿಮ್ಮ ನಿರ್ಧಾರಗಳಿಗೆ ಗೌರವ ಮತ್ತು ಮೌಲ್ಯ ಹೆಚ್ಚಾಗುತ್ತದೆ. ಇದುವರೆಗೆ ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಂಡ ವ್ಯಕ್ತಿಯು ಸತ್ಯವನ್ನು ತಿಳಿದುಕೊಂಡು ನಿಮ್ಮ ಬಳಿಗೆ ಬರುವ ಅವಕಾಶವಿದೆ. ಈ ಸಮಯದಲ್ಲಿ ಕೋಪದಿಂದ ಪ್ರತಿಕ್ರಿಯಿಸದೆ ಶಾಂತವಾಗಿರಿ, ಯಾಕೆಂದರೆ ಕರ್ಮಫಲ ಎಂದರೆ ಪ್ರತಿಕಾರವಲ್ಲ, ಅದು ನ್ಯಾಯ. ನಿಮಗೆ ನಡೆದ ಅನ್ಯಾಯಕ್ಕೆ ದೇವರು ತನ್ನದೇ ಆದ ರೀತಿಯಲ್ಲಿ ಉತ್ತರ ನೀಡುತ್ತಾನೆ. ನೀವು ಮಾತ್ರ ಸನ್ಮಾರ್ಗದಲ್ಲೇ ಮುಂದೆ ಸಾಗಬೇಕು. ಹಿಂದೆ ನಡೆದ ಪ್ರತಿಯೊಂದು ನೋವನ್ನು ನೆನಪಿಸಿಕೊಂಡು ಬೇಸರಪಡದೆ, ಅದು ನನ್ನನ್ನು ಮತ್ತಷ್ಟು ಬಲಪಡಿಸಿದೆ ಎಂಬ ಭಾವನೆಯಿಂದ ಮುಂದೆ ಸಾಗಿದರೆ
ಈ 4 ದಿನಗಳಲ್ಲಿ ಮತ್ತಷ್ಟು ಸಕಾರಾತ್ಮಕ ಶಕ್ತಿ ನಿಮ್ಮ ಜೀವನವನ್ನು ಪ್ರವೇಶಿಸುತ್ತದೆ. ಶನಿಯ ಪ್ರಭಾವದಿಂದಾಗಿ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವೂ ಭವಿಷ್ಯದಲ್ಲಿ ದೊಡ್ಡ ಪ್ರಯೋಜನವನ್ನು ತರಬಲ್ಲದು. ಇತ್ತೀಚೆಗೆ ನಿಮ್ಮ ಮನಸ್ಸಿನಲ್ಲಿ ಒಂದು ಮಹತ್ತರ ಬದಲಾವಣೆ ನಡೆಯುತ್ತಿದೆ ಎಂದು ನಿಮಗೆ ಅನಿಸಿರಬಹುದು. ಮೊದಲಿನಂತೆ ಪ್ರತಿಯೊಂದು ವಿಷಯಕ್ಕೂ ಬೇಸರಪಟ್ಟುಕೊಳ್ಳದೆ ಯಾವುದು ನಡೆಯಬೇಕೋ ಅದು ನಡೆಯುತ್ತದೆ ಎಂದು ಭಾವಿಸಲು ಪ್ರಾರಂಭಿಸಿದ್ದೀರಿ. ಇದು ಸಾಮಾನ್ಯ ಬದಲಾವಣೆಯಲ್ಲ, ಇದು ಕಾಲವು ಬದಲಾಗುತ್ತಿರುವ ಸಂಕೇತ. ಮಕರ ರಾಶಿಯವರಿಗೆ ಕರ್ಮ ಫಲ ಪ್ರಾರಂಭವಾಗುವ ಮುನ್ನ ಇಂತಹ ಮಾನಸಿಕ ಸ್ಥಿತ್ಯಂತರಗಳು ಬಹಳ ಸಹಜ. ಜುಲೈ 16ರಿಂದ 19ರವರೆಗೆ ನೀವು ಎಲ್ಲಾದರೂ ಹೋದಾಗ ಹೊಸ ವ್ಯಕ್ತಿಗಳನ್ನು ಭೇಟಿಯಾಗುವ ಅವಕಾಶವಿರುತ್ತದೆ. ಅವರಲ್ಲಿ ಒಬ್ಬರು ನಿಮ್ಮ ಭವಿಷ್ಯದ ಉನ್ನತಿಗೆ ಉಪಯುಕ್ತವಾಗುವ ವ್ಯಕ್ತಿಯಾಗಿರಬಹುದು. ಬಹಳ ದಿನಗಳಿಂದ ನಿಂತುಹೋಗಿದ್ದ ಒಂದು ಪ್ರಮುಖ ಕೆಲಸವು ಮತ್ತೆ ಪ್ರಾರಂಭವಾಗುತ್ತದೆ. ನಿಮಗೆ ಬರಬೇಕಾದ ಹಣದ ಬಗ್ಗೆ ಶುಭ ಮಾಹಿತಿ ಬರಬಹುದು. ಕುಟುಂಬದಲ್ಲಿ ಒಂದು ಶುಭವಾರ್ತೆ ಕೇಳುವ ಅವಕಾಶವಿದೆ. ಉದ್ಯೋಗಕ್ಕಾಗಿ ಕಾಯುತ್ತಿರುವವರಿಗೆ ಸಂದರ್ಶನ ಅಥವಾ ಉದ್ಯೋಗದ ಕರೆ ಬರುವ ಸೂಚನೆಗಳಿವೆ. ವ್ಯಾಪಾರದಲ್ಲಿ ಹೊಸ ಒಪ್ಪಂದದ ಬಗ್ಗೆ ಚರ್ಚೆಗಳು ಧನಾತ್ಮಕವಾಗಿ ಪ್ರಾರಂಭವಾಗುತ್ತವೆ. ಆದರೆ ಈ ಸಮಯದಲ್ಲಿ ಒಂದು ವಿಷಯವನ್ನು ಮಾತ್ರ ನೆನಪಿನಲ್ಲಿಡಿ. ಅವಕಾಶಗಳು ಬಂದಾಗ ಭಯದಿಂದ ಹಿಂದೆ ಸರಿಯಬೇಡಿ. ಹಿಂದೆ ಒಂದು ಅವಕಾಶವನ್ನು ಕಳೆದುಕೊಂಡು ನಂತರ ತುಂಬಾ ನೊಂದ ಅನುಭವ ನಿಮಗೆ ಇರಬಹುದು. ಅದೇ ತಪ್ಪು ಮಗದೊಮ್ಮೆ ಮಾಡಬೇಡಿ. ದೇವರು ಪ್ರತಿಯೊಬ್ಬರಿಗೂ ಒಂದು ಸಮಯವನ್ನು ನೀಡುತ್ತಾನೆ. ಮಕರ ರಾಶಿಯವರಿಗೆ ಈಗ ಅಂತಹ ಉತ್ತಮ ಸಮಯ ಹತ್ತಿರವಾಗುತ್ತಿದೆ. ನಿಮ್ಮ ಕಷ್ಟ, ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ತಾಳ್ಮೆ ವ್ಯರ್ಥವಾಗಲಿಲ್ಲ ಎಂದು ಕಾಲವೇ ನಿರೂಪಿಸಲಿದೆ. ಮನೆಯಲ್ಲಿ ಹಿರಿಯರ ಆಶೀರ್ವಾದ ಪಡೆದು ಪ್ರತಿಯೊಂದು ಕೆಲಸವನ್ನೂ ಪ್ರಾರಂಭಿಸಿ. ಯಾರಾದರೂ ಸಹಾಯ ಕೇಳಿದರೆ ನಿಮಗೆ ಸಾಧ್ಯವಾದಷ್ಟು ಸಹಾಯ ಮಾಡಿ. ಏಕೆಂದರೆ ಈ ದಿನಗಳಲ್ಲಿ ನೀವು ಮಾಡುವ ಪ್ರತಿಯೊಂದು ಒಳ್ಳೆಯ ಕೆಲಸವೂ ಭವಿಷ್ಯದಲ್ಲಿ ಮತ್ತಷ್ಟು ಉತ್ತಮ ಕರ್ಮಫಲವಾಗಿ ನಿಮ್ಮ ಜೀವನಕ್ಕೆ ಮರಳಿ ಬರುತ್ತದೆ. ಈ 4 ದಿನಗಳು ನಿಮ್ಮ ಜೀವನಕ್ಕೆ ಒಂದು ಹೊಸ ದಿಕ್ಕನ್ನು ತೋರಿಸುವ ದಿನಗಳಾಗಬಹುದು. ಅದಕ್ಕಾಗಿಯೇ ಪ್ರತಿಯೊಂದು ನಿರ್ಧಾರವನ್ನು ಆಲೋಚಿಸಿ ತೆಗೆದುಕೊಳ್ಳಿ. ಪ್ರತಿಯೊಂದು ಅವಕಾಶವನ್ನು ಗೌರವಿಸಿ. ಭಗವಂತನ ಮೇಲಿನ ನಂಬಿಕೆಯನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಿ. ಮಕರ ರಾಶಿಯವರು ಹೊರಗೆ ಎಷ್ಟೇ ಕಠಿಣವಾಗಿ ಕಂಡರೂ ಮನಸ್ಸಿನಲ್ಲಿ ಮಾತ್ರ ಕುಟುಂಬಕ್ಕಾಗಿ ಬದುಕುವ ಸ್ವಭಾವವನ್ನು ಹೊಂದಿರುತ್ತಾರೆ. ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿ ಇರಬೇಕೆಂದು ಬಯಸುತ್ತಾರೆ. ಆದರೆ ಎಷ್ಟೋ ಸಂದರ್ಭಗಳಲ್ಲಿ ನಿಮ್ಮ ಪ್ರೀತಿಯನ್ನು, ನಿಮ್ಮ ತ್ಯಾಗವನ್ನು ಯಾರೂ ಅರ್ಥಮಾಡಿಕೊಳ್ಳಲಿಲ್ಲ ಎಂಬ ನೋವು ನಿಮ್ಮ ಮನಸ್ಸಿನಲ್ಲಿರುತ್ತದೆ. ಕುಟುಂಬಕ್ಕಾಗಿ ನೀವು ಎಷ್ಟೋ ಆಸೆಗಳನ್ನು ತ್ಯಜಿಸಿದ್ದೀರಿ. ನಿಮಗೆ ಬೇಕಾದ ವಸ್ತುವನ್ನು ಖರೀದಿಸದೆ ಮಕ್ಕಳಿಗಾಗಿ, ಪೋಷಕರಿಗಾಗಿ ಅಥವಾ ಜೀವನ ಸಂಗಾತಿಗಾಗಿ ಖರ್ಚು ಮಾಡಿದ ದಿನಗಳು ನಿಮಗೆ ನೆನಪಿರಬಹುದು. ಆದರೆ ಕೆಲವು ಬಾರಿ ಅದೇ ಕುಟುಂಬದ ಸದಸ್ಯರಿಂದಲೇ ಕಠಿಣವಾದ ಮಾತುಗಳನ್ನು ಕೇಳಬೇಕಾಗಿ ಬಂತು. ಆ ಮಾತುಗಳು ಹೊರಗೆ ಕಾಣಿಸದಿದ್ದರೂ ನಿಮ್ಮ ಹೃದಯದಲ್ಲಿ ಗಾಯಗಳಾಗಿ ಉಳಿದು ಹೋಗಿವೆ. ಈಗ ಕಾಲವು ಬದಲಾಗುತ್ತಿದೆ. ಜುಲೈ 16ರಿಂದ 19ರವರೆಗೆ ನಿಮ್ಮ ಕರ್ಮದ ಫಲವು ಕುಟುಂಬದ ಸಂಬಂಧಗಳಲ್ಲಿ ಸಕಾರಾತ್ಮಕವಾಗಿ ಕಂಡುಬರಲು ಪ್ರಾರಂಭವಾಗುತ್ತದೆ. 1. ಬಹಳ ದಿನಗಳಿಂದ ನಿಮ್ಮೊಂದಿಗೆ ಸರಿಯಾಗಿ ಮಾತನಾಡದ ವ್ಯಕ್ತಿಯು ಮತ್ತೆ ನಿಮ್ಮ ಬಳಿಗೆ ಸಮಾಧಾನದಿಂದ ಬರಬಹುದು. 2. ನಿಮ್ಮ ಸಲಹೆಯನ್ನು ಕಡೆಗಣಿಸಿದವರು ಈಗ ನಿಮ್ಮ ಅಭಿಪ್ರಾಯವನ್ನು ಗೌರವದಿಂದ ಕೇಳುತ್ತಾರೆ. 3. ಮನೆಯಲ್ಲಿ ಒಂದು ಶುಭವಾರ್ತೆ ಕೇಳಿಬರುವ ಅವಕಾಶವಿದೆ. 4. ವಿವಾಹ ವಿಳಂಬವಾಗುತ್ತಿರುವವರಿಗೆ ಒಳ್ಳೆಯ ಸಂಬಂಧದ ಬಗ್ಗೆ ಮಾಹಿತಿ ಬರಬಹುದು. 5. ಈಗಾಗಲೇ ವಿವಾಹಿತರಾಗಿದ್ದರೆ ನಿಮ್ಮ ಜೀವನ ಸಂಗಾತಿಯು ನಿಮ್ಮ ಕಷ್ಟವನ್ನು ಗುರುತಿಸಿ ನಿಮಗೆ ಬೆಂಬಲವಾಗಿ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. 6. ಪ್ರೀತಿಯಲ್ಲಿ ಇರುವವರಿಗೂ ಕೂಡ ಅಕಸ್ಮಾತ್ ಇದ್ದ ಅಪಾರ್ಥಗಳು ಕಡಿಮೆಯಾಗಿ ನಂಬಿಕೆ ಹೆಚ್ಚುತ್ತದೆ. ಹಿಂದೆ ನಡೆದ ಸಣ್ಣ ಸಣ್ಣ ಜಗಳಗಳನ್ನು ಮತ್ತೆ ನೆನಪಿಸಿಕೊಂಡು ಕೊರಗದೆ ಹೊಸದಾಗಿ ಜೀವನವನ್ನು ಪ್ರಾರಂಭಿಸಬೇಕೆಂದು ನಿರ್ಧರಿಸಿದರೆ ದೇವರು ಕೂಡ ನಿಮಗೆ ಅನುಕೂಲಕರವಾಗಿ ಪರಿಸ್ಥಿತಿಗಳನ್ನು ಬದಲಾಯಿಸುತ್ತಾನೆ. ಈ 4 ದಿನಗಳಲ್ಲಿ ಮನೆಯಲ್ಲಿ ಹಿರಿಯರ ಆಶೀರ್ವಾದ ಪಡೆಯುವುದು ತುಂಬಾ ಒಳ್ಳೆಯದು. ಒಂದೇ ಒಂದು ಬಾರಿ ಅವರ ಕೈಗಳಿಂದ ತಲೆಯ ಮೇಲೆ ಆಶೀರ್ವಾದ ಪಡೆದರೆ ನಿಮ್ಮ ಮನಸ್ಸಿನಲ್ಲಿರುವ ಭಾರ ಕಡಿಮೆಯಾಗುತ್ತದೆ. ನಿಮ್ಮ ಮನೆಯಲ್ಲಿ ಬಹಳ ದಿನಗಳ ನಂತರ ನಗು ಕೇಳಿಬರುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ನೀವು ಎಷ್ಟೋ ದಿನಗಳಿಂದ ಕಾಯುತ್ತಿದ್ದ ಕೌಟುಂಬಿಕ ಪ್ರಶಾಂತತೆಯು ಈಗ ನಿಧಾನವಾಗಿ ನಿಮ್ಮ ಜೀವನಕ್ಕೆ ಕಾಲಿಡುತ್ತದೆ. ಇದೇ ಕರ್ಮ ಫಲವು ಕೆಲಸ ಮಾಡುವ ನಿಜವಾದ ವಿಧಾನ. ಮಕರ ರಾಶಿಯವರು ಜೀವನದಲ್ಲಿ ಹೆಚ್ಚಿನ ಸಮಯವನ್ನು ಕೆಲಸ ಮಾಡುತ್ತಲೇ ಕಳೆಯುತ್ತಾರೆ. ವಿಶ್ರಾಂತಿ ಪಡೆಯುವುದನ್ನು ಕೂಡ ಮರೆಯುವಷ್ಟು ಜವಾಬ್ದಾರಿಗಳನ್ನು ಹೊರುತ್ತಾರೆ. ಆದಾಗ್ಯೂ ಎಷ್ಟೋ ಸಂದರ್ಭಗಳಲ್ಲಿ ನಿಮಗೆ ಬರಬೇಕಾದ ಮನ್ನಣೆ ಮತ್ತೊಬ್ಬರಿಗೆ ಹೋಗಿರುವ ಅನುಭವವಿರುತ್ತದೆ. ನೀವು ಮಾಡಿದ ಕೆಲಸಕ್ಕೆ ಬೇರೊಬ್ಬರ ಹೆಸರು ಬರುವುದು, ನೀವು ಸಿದ್ಧಪಡಿಸಿದ ಯೋಜನೆಯನ್ನು ಇನ್ನೊಬ್ಬರು ಬಳಸಿಕೊಳ್ಳುವುದು, ನಿಮ್ಮ ಶ್ರಮವನ್ನು ಯಾರೂ ಗುರುತಿಸದಿರುವುದರಿಂದ ಎಷ್ಟೋ ಬಾರಿ ನಿರಾಶೆಗೊಂಡಿದ್ದೀರಿ. ಆದರೂ ಕೆಲಸವನ್ನು ನಿಲ್ಲಿಸಲಿಲ್ಲ. ಏಕೆಂದರೆ ನಿಮಗೆ ಕಷ್ಟಪಡುವಿಕೆಯ ಮೇಲೆ ಅಚಲವಾದ ನಂಬಿಕೆಯಿದೆ. ಈಗ ಅದೇ ಕಷ್ಟ ನಿಮಗೆ ಸೂಕ್ತ ಫಲಿತಾಂಶವನ್ನು ತರಲಿದೆ. ಜುಲೈ 16ರಿಂದ 19ರವರೆಗೆ ಉದ್ಯೋಗದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಕಂಡುಬರಬಹುದು. ಉನ್ನತ ಅಧಿಕಾರಿಗಳ ದೃಷ್ಟಿಯಲ್ಲಿ ನಿಮ್ಮ ಮೌಲ್ಯ ಹೆಚ್ಚಾಗುತ್ತದೆ. ನೀವು ಹೇಳುವ ಮಾತಿಗೆ ಪ್ರಾಮುಖ್ಯತೆ ದೊರೆಯುತ್ತದೆ.
ಹೊಸ ಜವಾಬ್ದಾರಿಗಳು ಬರಬಹುದು. ಮೊದಲು ಅವು ಭಾರವೆನಿಸಿದರೂ ಭವಿಷ್ಯದಲ್ಲಿ ಅವೇ ನಿಮ್ಮ ಬಡ್ತಿಗೆ ಕಾರಣವಾಗುತ್ತವೆ. ವ್ಯಾಪಾರಿಗಳಿಗೂ ಇದು ಉತ್ತಮ ಸಮಯ. ಬಹಳ ದಿನಗಳಿಂದ ನಿಂತುಹೋಗಿದ್ದ ಹಣ ಪಾವತಿಗಳು ಬಂದು ತಲುಪಬಹುದು. ಹಳೆಯ ಗ್ರಾಹಕರು ಮತ್ತೆ ನಿಮ್ಮ ಬಳಿಗೆ ಬರಬಹುದು. ಹೊಸ ವ್ಯಕ್ತಿಗಳೊಂದಿಗೆ ಪರಿಚಯ ಉಂಟಾಗಿ ವ್ಯಾಪಾರವನ್ನು ವಿಸ್ತರಿಸುವ ಅವಕಾಶಗಳು ಕಂಡುಬರುತ್ತಿವೆ. ಈ ಸಮಯದಲ್ಲಿ ನಿಮ್ಮ ಆದಾಯ ಹೆಚ್ಚುತ್ತಿದೆ ಎಂದು ಎಲ್ಲರಿಗೂ ಹೇಳಿಕೊಳ್ಳುವ ಅಗತ್ಯವಿಲ್ಲ. ನಿಮ್ಮ ಯಶಸ್ಸನ್ನು ನೋಡಿ ಸಂತೋಷಪಡುವವರು ಎಷ್ಟೋ ಜನರಿದ್ದರೆ ಅದೇ ಸಮಯದಲ್ಲಿ ಅಸೂಯೆಪಡುವವರು ಕೂಡ ಇರುತ್ತಾರೆ. ಹಿಂದೆ ನಿಮ್ಮ ನಂಬಿಕೆಯನ್ನು ಬಳಸಿಕೊಂಡು ಹಣ ಪಡೆದು ಮರಳಿ ನೀಡದ ವ್ಯಕ್ತಿಗಳು ನಿಮಗೆ ನೆನಪಿರಬಹುದು. ಅಂತಹ ಅನುಭವ ಮತ್ತೆ ಬಾರದಂತೆ ಎಚ್ಚರವಹಿಸಿ. ಶನಿ ಭಗವಂತನು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಕಾಪಾಡಿಕೊಳ್ಳುವುದನ್ನು ಕೂಡ ಕಲಿಸುತ್ತಾನೆ. ಕರ್ಮಫಲ ಎಂದರೆ ಕೇವಲ ಹಣ ಬರುವುದು ಮಾತ್ರವಲ್ಲ, ಬಂದ ಸಂಪತ್ತು ಮನೆಯಲ್ಲಿ ನಿಲ್ಲುವುದೂ ಕೂಡ ಹೌದು. ಈ 4 ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ಆರ್ಥಿಕ ನಿರ್ಧಾರಗಳು ಮುಂಬರುವ ಕೆಲವು ತಿಂಗಳುಗಳಿಗೆ ಬಲವಾದ ತಡಿಪಾಯ ಹಾಕಬಲ್ಲವು. ಪ್ರತಿಯೊಬ್ಬ ಮಕರ ರಾಶಿಯ ವ್ಯಕ್ತಿಯ ಜೀವನದಲ್ಲೂ ಒಂದು ವಿಶೇಷವಾದ ವಿಷಯವಿರುತ್ತದೆ. ಒಳ್ಳೆಯ ಅವಕಾಶಗಳು ಎಷ್ಟೋ ಬಾರಿ ದೊಡ್ಡ ಸದ್ದು ಮಾಡದೆ ನಿಶ್ಶಬ್ದವಾಗಿ ಬರುತ್ತವೆ. ಹಿಂದೆ ಕೂಡ ನಿಮ್ಮ ಜೀವನದಲ್ಲಿ ಅಂತಹ ಸಂದರ್ಭ ಒಮ್ಮೆ ಬಂದಿರಬಹುದು. ಆದರೆ ಅಂದು ಭಯ, ಸಂದೇಹ ಅಥವಾ ಇತರರ ಮಾತುಗಳನ್ನು ಕೇಳಿ ನೀವು ಆ ಅವಕಾಶವನ್ನು ಕಳೆದುಕೊಂಡಿದ್ದೀರಿ. ನಂತರ ಅದು ಎಷ್ಟು ದೊಡ್ಡ ಅವಕಾಶ ಎಂದು ತಿಳಿದು ತುಂಬಾ ನೊಂದಿದ್ದೀರಿ. ಈಗ ಅಂತಹ ಪರಿಸ್ಥಿತಿ ಮತ್ತೆ ಬರಬಹುದು. ಆದರೆ ಈ ಬಾರಿ ದೇವರು ನಿಮಗೆ 2ನೇ ಅವಕಾಶವನ್ನು ನೀಡುತ್ತಿದ್ದಾನೆ. ಜುಲೈ 16ರಿಂದ 19ರವರೆಗೆ ನೀವು ಭೇಟಿಯಾಗುವ ಒಬ್ಬ ವ್ಯಕ್ತಿ, ಕೇಳುವ ಒಂದು ಮಾತು, ಬರುವ ಒಂದು ಫೋನ್ ಕರೆ ಅಥವಾ ಅನಿರೀಕ್ಷಿತವಾಗಿ ಉಂಟಾಗುವ ಪರಿಚಯವು ನಿಮ್ಮ ಭವಿಷ್ಯಕ್ಕೆ ಹೊಸ ಹಾದಿಯನ್ನು ತೋರಿಸಬಹುದು. ಅದಕ್ಕಾಗಿಯೇ ಈ ದಿನಗಳಲ್ಲಿ ಯಾವುದೇ ವಿಷಯವನ್ನು ಹಗುರವಾಗಿ ತೆಗೆದುಕೊಳ್ಳಬೇಡಿ. ನಿಮ್ಮ ಮನಸ್ಸು ಯಾವುದಾದರೂ ಕೆಲಸವನ್ನು ಮಾಡಲು ಬಲವಾಗಿ ಹೇಳಿದರೆ ಅದನ್ನು ನಿರ್ಲಕ್ಷಿಸಬೇಡಿ. ಏಕೆಂದರೆ ಕರ್ಮಫಲವು ಎಷ್ಟೋ ಬಾರಿ ಅಂತರಾತ್ಮದ ಮೂಲಕ ಸಂಕೇತಗಳನ್ನು ನೀಡುತ್ತದೆ. ಈ ಸಮಯದಲ್ಲಿ ದೇವರು ನಿಮಗೆ ಕೆಲವು ಪರೀಕ್ಷೆಗಳನ್ನು ಕೂಡ ಇಡುತ್ತಾನೆ. ಕೋಪ ಬಂದರೆ ಅದನ್ನು ಹತೋಟಿಯಲ್ಲಿಡಬಲ್ಲಿರಾ? ಹಣ ಬಂದಾಗ ವಿನಯದಿಂದ ಇರಬಲ್ಲಿರಾ? ನಿಮ್ಮನ್ನು ನೋಯಿಸಿದ ವ್ಯಕ್ತಿಯನ್ನು ಕ್ಷಮಿಸಬಲ್ಲಿರಾ? ಈ ಪ್ರಶ್ನೆಗಳಿಗೆ ನೀವು ನೀಡುವ ನಡವಳಿಕೆಯೇ ನಿಮ್ಮ ಭವಿಷ್ಯದ ಕರ್ಮವನ್ನು ನಿರ್ಣಯಿಸುತ್ತದೆ. ಹಿಂದೆ ನೀವು ಮಾಡಿದ ಒಳ್ಳೆಯ ಕೆಲಸಗಳು ಈಗ ನಿಮ್ಮ ಮುಂದೆ ಅವಕಾಶಗಳ ರೂಪದಲ್ಲಿ ಬರುತ್ತಿದ್ದರೆ, ಇಂದು ನೀವು ಮಾಡುವ ಒಳ್ಳೆಯ ಕೆಲಸಗಳು ನಾಳೆಯ ಯಶಸ್ಸಿಗೆ ಕಾರಣವಾಗುತ್ತವೆ. ಅದಕ್ಕಾಗಿಯೇ ಯಾರನ್ನೂ ಕೀಳಾಗಿ ಕಾಣಬೇಡಿ. ಸಹಾಯ ಕೇಳಿದವರನ್ನು ಕೈಲಾಗುವಷ್ಟು ಆದುಕೊಳ್ಳಿ. ದೇವಸ್ಥಾನಕ್ಕೆ ಹೋದಾಗ ನಿಮ್ಮ ವೈಯಕ್ತಿಕ ಕೋರಿಕೆಗಳ ಜೊತೆಗೆ ಜಗತ್ತಿನ ಕಲ್ಯಾಣಕ್ಕಾಗಿಯೂ ಪ್ರಾರ್ಥಿಸಿ. ಅಂತಹ ವಿಶಾಲವಾದ ಮನಸ್ಸು ಉಳ್ಳವರ ಮೇಲೆ ಶನಿ ಭಗವಂತನ ಕೃಪೆ ಮತ್ತಷ್ಟು ಹೆಚ್ಚಾಗಿರುತ್ತದೆ. ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಕಂಡುಬರುವ ಪ್ರತಿಯೊಂದು ಸಣ್ಣ ಬದಲಾವಣೆಯನ್ನು ಸೂಕ್ಷ್ಮವಾಗಿ ಗಮನಿಸಿ. ಏಕೆಂದರೆ ಅವುಗಳಲ್ಲೇ ಭಗವಂತನು ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದ ದೊಡ್ಡ ಸಂಕೇತಗಳನ್ನು ಬಚ್ಚಿಟ್ಟಿದ್ದಾನೆ. ಮಕರ ರಾಶಿಯವರು ಒಂದು ಅಭ್ಯಾಸದಿಂದಾಗಿ ತುಂಬಾ ತೊಂದರೆಗಳನ್ನು ಅನುಭವಿಸುತ್ತಿರುತ್ತಾರೆ. ದೇಹ ದಣಿದರೂ ಕೆಲಸವನ್ನು ನಿಲ್ಲಿಸುವುದಿಲ್ಲ. ಆರೋಗ್ಯ ಸರಿ ಇಲ್ಲದಿದ್ದರೂ ಇದು ಸಣ್ಣ ವಿಷಯವೇ ಎಂದು ನಿರ್ಲಕ್ಷಿಸುತ್ತಾರೆ. ಹಿಂದೆ ಕೂಡ ಹೀಗೆಯೇ ಸಣ್ಣ ಸಮಸ್ಯೆಯನ್ನು ಕಡೆಗಣಿಸಿ ನಂತರ ದೊಡ್ಡ ತೊಂದರೆ ಎದುರಿಸಿದ ಸಂದರ್ಭ ಇರಬಹುದು. ಕೆಲವರು ಬೆನ್ನು ನೋವು, ಮೊಣಕಾಲು ನೋವು, ಕೀಲು ನೋವುಗಳು, ನಿದ್ರಾಹೀನತೆ ಅಥವಾ ಮಾನಸಿಕ ಒತ್ತಡದಿಂದ ಬಹಳ ದಿನಗಳಿಂದ ಬಳಲುತ್ತಿದ್ದಾರೆ. ಆದರೆ ಹೊರಗೆ ಮಾತ್ರ ನಗುತ್ತಾ ಕಾಣಿಸಿಕೊಳ್ಳುತ್ತಾರೆ. ಈ 4 ದಿನಗಳಲ್ಲಿ ನಿಮ್ಮ ದೇಹವು ನಿಮಗೆ ಒಂದು ಸಂದೇಶವನ್ನು ನೀಡಲಿದೆ. ವಿಶ್ರಾಂತಿ ಪಡೆಯುವಂತೆ ಮತ್ತು ನಿಮ್ಮ ಸ್ವಂತ ಆರೋಗ್ಯದ ಬಗ್ಗೆಯೂ ಸ್ವಲ್ಪ ಆಲೋಚಿಸುವಂತೆ ಅದು ನೆನಪಿಸುತ್ತದೆ. ಕರ್ಮಫಲ ಎಂದರೆ ಕೇವಲ ಧನ ಅಥವಾ ಪದವಿ ಮಾತ್ರವಲ್ಲ. ನೀವು ಹಿಂದೆ ನಿಮ್ಮ ಆರೋಗ್ಯವನ್ನು ಎಷ್ಟು ಜಾಗರೂಕತೆಯಿಂದ ನೋಡಿಕೊಂಡಿದ್ದೀರಿ ಮತ್ತು ಎಷ್ಟು ನಿರ್ಲಕ್ಷಿಸಿದ್ದೀರಿ ಎಂಬುದಕ್ಕೂ ಫಲಿತಾಂಶ ಸಿಗುತ್ತದೆ. ಅದಕ್ಕಾಗಿಯೇ ಜುಲೈ 16ರಿಂದ 19ರವರೆಗೆ ಆಹಾರದ ವಿಷಯದಲ್ಲಿ ನಿಯಮವನ್ನು ಪಾಲಿಸಿ. ಕೋಪವನ್ನು ಕಡಿಮೆ ಮಾಡಿ. ಹೆಚ್ಚಾಗಿ ನೀರು ಕುಡಿಯಿರಿ. ಮುಂಜಾನೆ ಸ್ವಲ್ಪ ಸಮಯ ನಡೆಯುವುದು ಅಥವಾ ಸೂರ್ಯ ನಮಸ್ಕಾರ ಮಾಡುವುದನ್ನು ಪ್ರಾರಂಭಿಸಿ. ನೀವು ಬಹಳ ದಿನಗಳಿಂದ ಮುಂದೂಡುತ್ತಾ ಬಂದಿರುವ ಆರೋಗ್ಯ ತಪಾಸಣೆಗಳಿದ್ದರೆ ಈ ದಿನಗಳಲ್ಲಿ ಮಾಡಿಸಿಕೊಳ್ಳುವುದು ಒಳ್ಳೆಯದು. ಆಶ್ಚರ್ಯಕರವಾಗಿ ನಿಮ್ಮ ಮನಸ್ಸಿನಲ್ಲಿ ಕೂಡ ಒಂದು ಹೊಸ ಧೈರ್ಯ ಕಂಡುಬರಲು ಪ್ರಾರಂಭವಾಗುತ್ತದೆ. ಹಿಂದೆ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಹೆದರುತ್ತಿದ್ದ ನೀವು ಈಗ ಸಮಸ್ಯೆಗಳನ್ನು ಪ್ರಶಾಂತವಾಗಿ ಎದುರಿಸುವ ಸ್ಥಿತಿಗೆ ಬರುತ್ತೀರಿ. ಈ ಬದಲಾವಣೆ ಕೂಡ ಶನಿಯ ಅನುಗ್ರಹದಿಂದ ಬರುವ ಕರ್ಮಫಲವೇ ಆಗಿದೆ. ನಿಮ್ಮ ಮನಸ್ಸು ಪ್ರಶಾಂತವಾಗಿದ್ದರೆ ದೇವರು ನಿಮಗೆ ನೀಡಲಿರುವ ಅವಕಾಶಗಳನ್ನು ಸಹ ಸ್ಪಷ್ಟವಾಗಿ ಗುರುತಿಸಲು ಸಾಧ್ಯವಾಗುತ್ತದೆ. ಜುಲೈ 16ರಿಂದ 19ರವರೆಗೆ ಮಕರ ರಾಶಿಯವರು ಆಧ್ಯಾತ್ಮಿಕವಾಗಿ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡರೆ ಅದರ ಪ್ರಭಾವವು ಬಹಳ ದಿನಗಳ ಕಾಲ ಇರುತ್ತದೆ. ಮುಖ್ಯವಾಗಿ ಶನಿಯ ಪ್ರಭಾವ ಹೆಚ್ಚಾಗಿರುವ ಈ ಸಮಯದಲ್ಲಿ ಶಿವಾಲಯ, ನವಗ್ರಹಗಳ ದೇವಸ್ಥಾನ ಅಥವಾ ಶನಿ ದೇವಸ್ಥಾನವನ್ನು ದರ್ಶಿಸುವುದು ಅತ್ಯಂತ ಶುಭಪ್ರದ. 1. ಜುಲೈ 16ರಿಂದ 19ರವರೆಗೆ ಮಕರ ರಾಶಿಯವರು ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಶಿವಪಾರ್ವತಿಯರನ್ನು ಹಾಗೂ ಶನಿ ಭಗವಂತನನ್ನು ಭಕ್ತಿಯಿಂದ ಸ್ಮರಿಸಿ.
ಸಾಧ್ಯವಾದರೆ ಓಂ ಶಂ ಶನೈಶ್ಚರಾಯ ನಮ ಮಂತ್ರವನ್ನು 108 ಬಾರಿ ಭಕ್ತಿಯಿಂದ ಜಪಿಸಿ. 2. ಗುರುವಾರದ ದಿನದಂದು ದಕ್ಷಿಣಾಮೂರ್ತಿ ಅಥವಾ ಗುರು ಭಗವಂತನಿಗೆ ಹಳದಿ ಹೂವುಗಳಿಂದ ಅರ್ಚನೆ ಮಾಡಿ. 3. ಶುಕ್ರವಾರ ಮಹಾಲಕ್ಷ್ಮಿ ಅಮ್ಮನವರಿಗೆ ದೀಪವನ್ನು ಹಚ್ಚಿ ಕೌಟುಂಬಿಕ ಐಶ್ವರ್ಯಕ್ಕಾಗಿ ಪ್ರಾರ್ಥಿಸಿ. 4. ಶನಿವಾರ ಶಿವಾಲಯ ಅಥವಾ ನವಗ್ರಹಗಳ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯಿಂದ ದೀಪ ಹಚ್ಚುವುದು ಅತ್ಯಂತ ಶುಭಪ್ರದ. 5. ಸಾಧ್ಯವಾದರೆ ಕಾಗೆಗಳಿಗೆ ಆಹಾರ ನೀಡಿ. ಕಪ್ಪು ನಾಯಿಗೆ ಅಥವಾ ಹಸುವಿಗೆ ಆಹಾರ ಹಾಕಿ. 6. ಬಡವರಿಗೆ ಕಪ್ಪು ಎಳ್ಳು, ಕಪ್ಪು ಕಡಲೆ ಅಥವಾ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಅನ್ನದಾನ ಮಾಡಿ. 7. ನಿಮ್ಮ ತಂದೆ ತಾಯಿ ಅಥವಾ ಮನೆಯಲ್ಲಿರುವ ಹಿರಿಯರ ಪಾದಗಳಿಗೆ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆಯಿರಿ. 8. ಹಿಂದೆ ನೀವು ಯಾವುದಾದರೂ ಹರಕೆಯನ್ನು ಹೊತ್ತು ಇನ್ನೂ ತೀರಿಸದಿದ್ದರೆ ಈ ದಿನಗಳಲ್ಲಿ ಅದನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿ. 9. ನಿಮ್ಮ ಮನೆಯಲ್ಲಿ ಸಂಜೆ ಸಮಯದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಕನಿಷ್ಠ 5 ನಿಮಿಷಗಳು ನಿಶ್ಶಬ್ದವಾಗಿ ಭಗವಂತನನ್ನು ಧ್ಯಾನಿಸಿ. ಈ ಸಣ್ಣ ಪರಿಹಾರಗಳು ನಿಮ್ಮ ಮನಸ್ಸಿಗೆ ಪ್ರಶಾಂತತೆಯನ್ನು ನೀಡುವುದಲ್ಲದೆ ಶುಭಕರ್ಮಗಳ ಪ್ರಭಾವವನ್ನು ಮತ್ತಷ್ಟು ಬಲಪಡಿಸುತ್ತವೆ. ಮಕರ ರಾಶಿಯವರಿಗೆ ಈ 4 ದಿನಗಳು ಒಂದು ಪ್ರಮುಖ ತಿರುವಾಗಿ ನಿಲ್ಲುವ ಅವಕಾಶವಿದೆ. ಕಾಲ ಬದಲಾದಾಗ ಮೊದಲು ಬದಲಾಗುವುದು ಪರಿಸ್ಥಿತಿಗಳಲ್ಲ, ನಮ್ಮ ಜೀವನಕ್ಕೆ ಬರುವ ಅವಕಾಶಗಳು. ಅವುಗಳನ್ನು ಗುರುತಿಸಿ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವವರೇ ಮುಂದೆ ಸಾಗುತ್ತಾರೆ. ನಿಮ್ಮ ಕಷ್ಟವನ್ನು ಕಾಲವು ಎಂದಿಗೂ ಮರೆಯುವುದಿಲ್ಲ. ನಿಮ್ಮ ಪ್ರಾಮಾಣಿಕತೆಗೆ ಭಗವಂತ ಖಂಡಿತವಾಗಿಯೂ ಪ್ರತಿಫಲ ನೀಡುತ್ತಾನೆ. ಅದಕ್ಕಾಗಿಯೇ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ, ಧರ್ಮವನ್ನು ಬಿಡಬೇಡಿ, ಒಳ್ಳೆಯ ಕೆಲಸಗಳನ್ನು ನಿಲ್ಲಿಸಬೇಡಿ. ಏಕೆಂದರೆ ಕರ್ಮಫಲ ಪ್ರಾರಂಭವಾಯಿತು ಎಂದರೆ ಕೇವಲ ಅದೃಷ್ಟ ಪ್ರಾರಂಭವಾಯಿತು ಎಂದಲ್ಲ, ನಿಮ್ಮ ಜೀವನವನ್ನು ಭಗವಂತ ಹೊಸ ದಿಕ್ಕಿನಲ್ಲಿ ಮುನ್ನಡೆಸಲು ಪ್ರಾರಂಭಿಸಿದ್ದಾನೆ ಎಂದು ಅರ್ಥ. ನಿಮಗೆ ಈ ಮಾಹಿತಿ ಉಪಯುಕ್ತವೆನಿಸಿದರೆ ತಪ್ಪದೇ ಒಂದು ಲೈಕ್ ಮಾಡಿ. ಇನ್ನು ನಮ್ಮ ಶ್ರೀ ಗುರು ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ತಪ್ಪದೇ ಪ್ರೆಸ್ ಮಾಡಿ. ಹೀಗೆ ಮಾಡಿದರೆ ನಾವು ನೀಡುವ ಪ್ರತಿಯೊಂದು ರಾಶಿಫಲಗಳು, ಜ್ಯೋತಿಷ್ಯ ವಿಶ್ಲೇಷಣೆಗಳು ಹಾಗೂ ಶಕ್ತಿಶಾಲಿ ಪರಿಹಾರಗಳು ನಿಮಗೆ ತಕ್ಷಣವೇ ಲಭ್ಯವಾಗುತ್ತವೆ. ಈ ಮಾಹಿತಿಯಲ್ಲಿ ಹೇಳಿದ ಫಲಿತಾಂಶಗಳಲ್ಲಿ ಯಾವ ವಿಷಯಗಳು ನಿಮ್ಮ ಜೀವನದಲ್ಲಿ ನಿಜವಾಗುತ್ತಿವೆಯೋ ಮತ್ತು ನಿಮ್ಮ ಕರ್ಮಫಲದ ಅನುಭವಕ್ಕೆ ಎಷ್ಟು ಹೊಂದಿಕೆಯಾಗುತ್ತದೆಯೋ ಎಂಬುದನ್ನು ಕಾಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ನಿಮ್ಮ ಅನುಭವವು ಸಾವಿರಾರು ಮಕರ ರಾಶಿಯವರಿಗೆ ಧೈರ್ಯ ಮತ್ತು ವಿಶ್ವಾಸವನ್ನು ನೀಡುತ್ತದೆ. ಪರಮೇಶ್ವರನ, ಶನಿ ಭಗವಂತನ ಹಾಗೂ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದಿವ್ಯ ಅನುಗ್ರಹ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಯಾವಾಗಲೂ ಇರಲಿ ಎಂದು ಹೃದಯಪೂರ್ವಕವಾಗಿ ಕೋರುತ್ತೇನೆ. ಮತ್ತೊಂದು ಆಧ್ಯಾತ್ಮಿಕ ವಿಶ್ಲೇಷಣೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.